ಅರೇಬಿಯಾದ ಮರುಭೂಮಿಯಲ್ಲಿ ಬರೆಯಲ್ಪಟ್ಟ ಒಂದು ಗ್ರಂಥ ಅಥವಾ ಬಾಗ್ದಾದ್ನಲ್ಲಿ ಬಿಡಿಸಲಾದ ಒಂದು ಗಣಿತದ ಸಮೀಕರಣ ಇಂದು ಭಾರತದಲ್ಲಿ ನಾವು ಓಡಾಡೋ ಬೀದಿಗಳನ್ನ ರೂಪಿಸಿದೆ ಅಂದ್ರೆ ನಂಬ್ತೀರಾ? ಹ್ಮ್ ಮೇಲ್ನೋಟಕ್ಕೆ ಇದು ನಂಬೋಕೆ ಕಷ್ಟನೇ. ಹೌದು. ಆದ್ರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಆಧಾರವಾಗಿರೋ ದಾಖಲೆಗಳನ್ನ ನೋಡಿದಾಗ ಇತಿಹಾಸ ಅಂದ್ರೆ ಬರೀ ರಾಜರ ಯುದ್ಧಗಳಲ್ಲ ಅಂತ ಸ್ಪಷ್ಟ ಆಗುತ್ತೆ. ಇದೊಂದು ಜಗತ್ತಿನ ಒಂದು ಮೂಲೆಯಲ್ಲಿ ನಡೆದ ಘಟನೆ ಇನ್ನೊಂದು ಮೂಲೆಯಲ್ಲಿ ಅಲೆಗಳನ್ನ ಸೃಷ್ಟಿಸುವ ಅಂದ್ರೆ ಒಂದು ಭಾರಿ ರೋಚಕವಾದ ಜಿಗ್ಸಾ ಪಜಲ್ ಥರ ಇದೆ. 100ಕ್ಕೆ 100 ಸತ್ಯ. ನಾವು ಇತಿಹಾಸವನ್ನ ಓದುವಾಗ ಸಾಮಾನ್ಯವಾಗಿ ಅದನ್ನ ಬೇರೆ ಬೇರೆ ದೇಶಗಳ ಪ್ರತ್ಯೇಕ ಕಥೆಗಳ ತರ ಓದ್ತೀವಿ. ಹ್ಮ್ ಆದ್ರೆ ಈ ದಾಖಲೆಗಳನ್ನ ಆಳವಾಗಿ ಅಧ್ಯಯನ ಮಾಡಿದಾಗ ನಿಮ್ಗೆ ಅರ್ಥ ಆಗೋದೇನ್ ಗೊತ್ತಾ? ಜಗತ್ತಿನ ಯಾವುದೇ ಘಟನೆ ಒಂಟಿಯಾಗಿ ನಡೆಯೋದಿಲ್ಲ. ರೈಟ್. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಹೇಳಬೇಕು ಅಂದ್ರೆ, ಒಂದು ದೇಶದ ರಾಜಕೀಯ ಅಥವಾ ಧಾರ್ಮಿಕ ಬದಲಾವಣೆಗಳು ಸಾವಿರಾರು ಮೈಲಿಗಳ ಆಚೆ ಇರೋ ಇನ್ನೊಂದು ದೇಶದ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತಾವೆ. ಖಂಡಿತ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ, ಧರ್ಮ ಯುದ್ಧಗಳು, ಮಂಗೋಲ್ ಸಾಮ್ರಾಜ್ಯದ ವಿಸ್ತರಣೆ ಇವೆಲ್ಲ ಬೇರೆ ಬೇರೆ ಘಟನೆಗಳ ತರ ಕಂಡ್ರೂ ಇವುಗಳ ಒಟ್ಟು ಪ್ರಭಾವ ಭಾರತದ ಮೇಲೆ ಅಚ್ಚಳಿಯದೆ ಉಳಿದಿದೆ. ಹೌದು. ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶವೂ ಅದೇ. ಈ ಜಾಗತಿಕ ಬದಲಾವಣೆಗಳನ್ನ ಭಾರತ ಹೇಗೆ ತನ್ನೊಳಗೆ ಹೀರಿಕೊಂಡು ಜಗತ್ತಿನೆಲ್ಲ ಪ್ರಭಾವಗಳನ್ನ ಒಪ್ಪುಕೊಳ್ಳುವ ಒಂದು ಸಾಂಸ್ಕೃತಿಕ ಸ್ಪಂಜಿನ ರೀತಿಯಲ್ಲಿ ಕೆಲಸ ಮಾಡಿತು ಅಂತ ಅರಿಯೋದು. ಸಾಂಸ್ಕೃತಿಕ ಸ್ಪಾಂಜ್, ಒಳ್ಳೆ ಪದವಿದು. ಹಾಗಾದ್ರೆ ಈ ಪಜಲ್ನ ಮೊದಲ ತುಣುಕಿನಿಂದಲೇ ಶುರು ಮಾಡೋಣ, ಅಂದ್ರೆ ಹೊಸ ಧರ್ಮಗಳ ಉದಯ. ಖಂಡಿತ. ಮೊದಲಿಗೆ ಕ್ರೈಸ್ತ ಧರ್ಮದ ಹುಟ್ಟಿನ ಬಗ್ಗೆ ನಮ್ಮ ಆಕರಗರು ಏನ್ ಹೇಳ್ತವೆ ಅಂತ ನೋಡೋಣ. ಇಸ್ರೇಲ್ನ ಬೆತ್ಲೆಹೇಮ್ನಲ್ಲಿ ಯೇಸು ಕ್ರಿಸ್ತರ ಜನನವಾಯಿತು ಮತ್ತು ಮಾನವ ಸೇವೆಯೇ ದೇವರ ಸೇವೆ ಅಂತ ಅವರು ಸಾರಿದ್ರು ಅಂತ ನಾವು ಕೇಳಿದ್ದೀವಿ. ಹೌದು. ಆದರೆ ಕರುಣೆಯ ಸಂದೇಶ ಸಾರಿದ ವ್ಯಕ್ತಿಯನ್ನ ಅಂದಿನ ವ್ಯವಸ್ಥೆ ಶಿಲುಬೆಗೇರಿಸುವ ಮಟ್ಟಿಗೆ ಯಾಕೆ ವಿರೋಧಿಸ್ತು? ನೋಡಿ, ಇದು ಇತಿಹಾಸದ ಅತ್ಯಂತ ಪ್ರಮುಖವಾದ ಮಗ್ಗುಲು. ಯೇಸುಕ್ರಿಸ್ತರು ತಮ್ಮ ಬೋಧನೆಗಳನ್ನ ಆರಂಭಿಸಿದ ಕಾಲಘಟ್ಟವನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯ ತುಂಬಾ ಬಲಿಷ್ಠವಾಗಿತ್ತು. ಅಂದ್ರೆ ಸಮಾಜದಲ್ಲಿ ಅಸಮಾನತೆ ತಾಂಡವವಾಡ್ತಿತ್ತಲ್ವಾ? ನಿಖರವಾಗಿ. ಬಡವರು, ಗುಲಾಮರು ಮತ್ತು ದೀನರನ್ನ ಅತ್ಯಂತ ಕೀಳಾಗಿ ನೋಡ್ತಾ ಇದ್ರು. ಇಂಥ ಕಠಿಣವಾದ ವ್ಯವಸ್ಥೆಯಲ್ಲಿ ಯೇಸುಕ್ರಿಸ್ತರು ಬಂದು ನಾವೆಲ್ಲ ದೇವರ ಮಕ್ಕಳು, ಬಡವರು ಮತ್ತು ಶ್ರೀಮಂತರ ನಡುವೆ ಭೇದವಿಲ್ಲ ಅಂತ ಹೇಳಿದ್ರು. ಮತ್ತು ಕರುಣೆಯೇ ನಿಜವಾದ ಧರ್ಮ ಅಂತ ಹೇಳಿದಾಗ ಅದು ಸಾಮಾನ್ಯ ಜನರಿಗೆ ಒಂದು ಸಂಜೀವನಿಯಂತೆ ಕಂಡಿತು. ಆದ್ರೆ ಅದೇ ಸಂದೇಶ ಅಂದಿನ ಧಾರ್ಮಿಕ ಮುಖಂಡರಿಗೆ ಮತ್ತು ರೋಮನ್ ಆಡಳಿತಗಾರರಿಗೆ ಒಂದು ದೊಡ್ಡ ಆಘಾತ ಆಗಿರಬೇಕು. ಹೌದು, ದೊಡ್ಡ ಆಘಾತನೇ. ಅಧಿಕಾರಶಾಹಿಯ ದೃಷ್ಟಿಯಲ್ಲಿ ಯೇಸುವಿನ ಬೆನ್ನ ಹಿಂದೆ ಸೇರ್ತಾ ಇದ್ದ ಅಪಾರ ಜನಸ್ತೋಮ ರೋಮನ್ ಸಾಮ್ರಾಜ್ಯದ ವಿರುದ್ಧದ ಬಂಡಾಯದ ತರ ಕಂಡಿತು. ಓಹೋ, ಅಂದ್ರೆ ಕರುಣೆ ಮತ್ತು ಸಮಾನತೆಯ ಮಾತುಗಳು ಆಡಳಿತಗಾರರ ಅಧಿಕಾರಕ್ಕೆ ಬೆದರಿಕೆ ತರ ಕಂಡುವಂತಾಯ್ತು. ಹೌದು. ಆ ಕಾರಣಕ್ಕಾಗಿಯೇ ಅವರ ಮೇಲೆ ರಾಜದ್ರೋಹದ ಆರೋಪ ಹೊರಿಸಿ ಶಿಲುಬೆಗೇರಿಸಿದ್ದು. ಅದೇ ವಿಚಾರಗಳನ್ನ ಶಿಲುಬೆಗೇರಿಸೋಕೆ ಸಾಧ್ಯ ಇಲ್ವಲ್ವಾ? ಅವರ ಮರಣದ ನಂತರ ಅವರ ಅನುಯಾಯಿಗಳು ಈ ಸಂದೇಶವನ್ನ ಮೆಡಿಟರೇನಿಯನ್ ಪ್ರಾಂತ್ಯದಾದ್ಯಂತ ಹರಡಿದ್ರು. ಆರಂಭದಲ್ಲಿ ಅವರು ಭಾರಿ ಹಿಂಸೆ, ದೌರ್ಜನ್ಯಗಳನ್ನ ಎದುರಿಸಬೇಕಾಯ್ತು ಅಂತ ದಾಖಲೆಗಳು ಹೇಳ್ತವೆ. ನಿಜ, ರೋಮನ್ ಆಡಳಿತಗಾರರು ಕ್ರೈಸ್ತರನ್ನ ಕ್ರೂರವಾಗಿ ದಂಡಿಸ್ತಾ ಇದ್ರು. ಆದರೆ ಗುಲಾಮರು ಮತ್ತು ಬಡವರ್ಗದವರಲ್ಲಿ ಈ ಧರ್ಮ ಮೂಡಿಸಿನ ಭರವಸೆಯ ಕಿಡಿ ಆರುವಂಥದ್ದಾಗಿರಲಿಲ್ಲ. ಕಾಲಕ್ರಮೇಣ ಸುಮಾರು 300 ವರ್ಷಗಳ ನಂತರ ರೋಮನ್ ಸಾಮ್ರಾಜ್ಯವೇ ಈ ಧರ್ಮದ ಪ್ರಭಾವಕ್ಕೆ ಮಣಿದು ತಾನೇ ಕ್ರೈಸ್ತ ಧರ್ಮಕ್ಕೆ ಅಧಿಕೃತ ಮಾನ್ಯತೆ ಕೊಟ್ಟು, ಆಮೇಲೆ ರೋಮ್ ನಗರ ಕ್ಯಾಥೋಲಿಕ್ ಚರ್ಚ್ನ ಬೃಹತ್ ಕೇಂದ್ರವಾಗಿ ಮಾರ್ಪಟ್ಟು. ಆಶ್ಚರ್ಯವೇ ಸರಿ. ಆಡಳಿತದ ವಿರೋಧ ಕಟ್ಟಿಕೊಂಡು ಹುಟ್ಟಿದ ಧರ್ಮವೊಂದು ಕೊನೆಗೆ ಅದೇ ಆಡಳಿತದ ಅಧಿಕೃತ ಧರ್ಮವಾಗಿ ಬೆಳೆದದ್ದು ಇತಿಹಾಸದ ಒಂದು ದೊಡ್ಡ ತಿರುವು. ಖಂಡಿತ. ಈಗ ಅದೇ ಸಮಯದಲ್ಲಿ ಅತ್ತ ಅರೇಬಿಯಾದ ಮರುಭೂಮಿಯಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿಯ ಸಿದ್ಧತೆ ನಡೀತಾಯ್ತಲ್ವಾ? ಅಂದ್ರೆ ಇಸ್ಲಾಂ ಧರ್ಮದ ಉದಯ. ಹೌದು. ಇಸ್ಲಾಂ ಧರ್ಮದ ಹುಟ್ಟು ಕೂಡ ಇಂತಹುದೇ ಒಂದು ಕಠಿಣವಾದ ಸಾಮಾಜಿಕ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಅರಬ್ ದೇಶದ ಮೆಕ್ಕಾದಲ್ಲಿ ಜನಿಸಿದ ಮಹಮ್ಮದ್ ಪೈಗಂಬರರ ಜೀವನದ ಬಗ್ಗೆ ನಮ್ಮ ದಾಖಲೆಗಳು ಏನ್ ಮಾಹಿತಿ ಕೊಡ್ತವೆ? ಅರೇಬಿಯಾದಲ್ಲಿ ಆ ಕಾಲದಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳಿದ್ವು. ಅವರ ನಡುವೆ ಸದಾ ಯುದ್ಧಗಳು, ಮೂಢನಂಬಿಕೆಗಳು ಮತ್ತು ತೀವ್ರವಾದ ಅಸಮಾನತೆ ಇತ್ತು.
ಮೊಹಮ್ಮದರ ಆರಂಭಿಕ ಜೀವನ ಬಹಳ ಸರಳವಾಗಿತ್ತು. ಅವು ಪ್ರಾವಳಿಕ ವ್ಯಾಪಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ರೈಟ್. ಆದರೆ ಅವರಿಗೆ ತಮ್ಮ 40ನೇ ವಯಸ್ಸಿನಲ್ಲಿ ಹಿರಾ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಪ್ರವಾದಿತ್ವ ಒಲಿಯುತ್ತೆ. ದೇವರಿಂದ ಬಂದ ಆ ಸಂದೇಶಗಳೇ ಮುಂದೆ ಖುರಾನ್ ಗ್ರಂಥವಾಗಿ ರೂಪುಗೊಳ್ಳೋದು. ಇಲ್ಲೊಂದು ನನ್ನದೊಂದು ಪ್ರಶ್ನೆ ಇದೆ. ಈ ಹೊಸ ಸಂದೇಶಗಳನ್ನ ಸಾರೋಕೆ ಶುರು ಮಾಡಿದಾಗ ಮಹಮ್ಮದ್ರು ಮಕ್ಕಾವನ್ನ ಬಿಟ್ಟು ಮದೀನಾಕ್ಕೆ ವಲಸೆ ಹೋಗ್ಬೇಕಾಯ್ತು ಅಂತ ನಮ್ಮ ಟಿಪ್ಪಣಿಗಳು ಹೇಳ್ತವೆ. ಹೌದು. ಈ ಘಟನೆಯನ್ನ ಹಿಜೀರಾ ಅಂತ ಕರೀತಾರೆ. ಆದ್ರೆ ಅವರು ತಮ್ಮ ಸ್ವಂತ ಊರನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಯಾಕೆಂದ್ರೆ ಯೇಸುವಿನ ಕಥೆಯಂತೆಯೇ ಇಲ್ಲೂ ಕೂಡ ಅಧಿಕಾರದ ಪ್ರಶ್ನೆ ಎದುರಾಗಿತ್ತು. ಮಹಮ್ಮದ್ರು ದೇವರು ಒಬ್ಬನೇ, ಆತನ ಮುಂದೆ ಎಲ್ಲರೂ ಸಮಾನರು ಅಂತ ಸಾರಿದ್ರು ಮತ್ತು ವಿಗ್ರಹಾರಾಧನೆಯನ್ನ ವಿರೋಧಿಸಿದ್ರು. ಓ, ಮಕ್ಕಾ ಆ ಕಾಲದಲ್ಲಿ ವಿಗ್ರಹಾರಾಧನೆಗೆ ಮತ್ತು ಆ ಮೂಲಕ ಬರುವ ಆರ್ಥಿಕ ಆದಾಯಕ್ಕೆ ಒಂದು ದೊಡ್ಡ ಕೇಂದ್ರವಾಗಿತ್ತು ಅಲ್ವಾ? ನಿಖರವಾಗಿ. ಬುಡಕಟ್ಟು ಮುಖಂಡರಿಗೆ ಮಹಮ್ಮದರ ಸಮಾನತೆಯ ಸಂದೇಶ ಮತ್ತು ಏಕದೇವೋಪಾಸನೆ ತಮ್ಮ ಆರ್ಥಿಕತೆ ಹಾಗೂ ಅಧಿಕಾರಕ್ಕೆ ಕೊಡಲಿಪೆಟ್ಟು ನೀಡುತ್ತೆ ಅಂತ ಭಯ ಶುರುವಾಯಿತು. ಅರ್ಥ ಆಯ್ತು. ಆ ವಿರೋಧ ತೀವ್ರವಾದಾಗ್ಲೇ ಅವರು ಮದೀನಾಕ್ಕೆ ವಲಸೆ ಹೋಗ್ಬೇಕಾಯ್ತು. ಈ ಹಿಜೀರಾ ಘಟನೆಯಿಂದಲೇ ಇಸ್ಲಾಮಿಕ್ ಕ್ಯಾಲೆಂಡರ್ ಆರಂಭವಾಗುತ್ತೆ. ಮುಂದೆ ಅವರು ಬೃಹತ್ ಬೆಂಬಲದೊಂದಿಗೆ ಹಿಂದಿರುಗಿ ಮೆಕ್ಕಾವನ್ನ ವಿಗ್ರಹಗಳಿಂದ ಮುಕ್ತಗೊಳಿಸ್ತಾರೆ. ನಮ್ಮ ಆಕರಗಳು ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳ ಬಗ್ಗೆ ಉಲ್ಲೇಖಿಸುತ್ತವೆ: ಕಲಿಮಾ, ನಮಾಜ್, ರೋಜಾ, ಜಕಾತ್ ಮತ್ತು ಹಜ್. ರೈಟ್. ಆದ್ರೆ ಒಂದು ನಿಮಿಷ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಇಂಟರ್ನೆಟ್, ಫೋನ್ ಅಥವಾ ಯಾವುದೇ ವೇಗದ ಸಂಪರ್ಕ ಸಾಧನಗಳಿಲ್ಲದ ಆ ಕಾಲದಲ್ಲಿ ಕೇವಲ ಬಾಯಿಮಾತಿನ ಮೂಲಕ ಈ ಧರ್ಮದ ಸಂದೇಶಗಳು ಅಷ್ಟು ಬೇಗ, ಅಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹರಡಿದ್ದು, ಅಥವಾ ಇಂದಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ವೈರಲ್ ಆಗಿದ್ದು ಹೇಗೆ? ಇದೇ ನಾವು ಅರ್ಥ ಮಾಡ್ಕೋಬೇಕಾದ ಬಹುಮುಖ್ಯವಾದ ವಿಚಾರ. ಆ 5 ಆಧಾರ ಸ್ತಂಭಗಳು ಕೇವಲ ಧಾರ್ಮಿಕ ನಿಯಮಗಳಾಗಿರಲಿಲ್ಲ. ಅವು ಒಂದು ಅಸ್ತವ್ಯಸ್ತವಾಗಿದ್ದ ಸಮಾಜವನ್ನು ಒಗ್ಗೂಡಿಸುವ ಸಾಧನಗಳಾಗಿದ್ವು. ಉದಾಹರಣೆಗೆ ಜಕಾತ್ ಅಥವಾ ದಾನ ಮಾಡೋದು. ಬಡವ ಶ್ರೀಮಂತ ಅನ್ನೋ ದೊಡ್ಡ ಕಂದಕವಿದ್ದ ಬುಡಕಟ್ಟು ಸಮಾಜದಲ್ಲಿ ಶ್ರೀಮಂತರು ತಮ್ಮ ಸಂಪತ್ತಿನ ಒಂದು ಪಾಲನ್ನ ಕಡ್ಡಾಯವಾಗಿ ಬಡವರಿಗೆ ನೀಡಬೇಕು ಅನ್ನೋ ನಿಯಮ ಎಂಥ ದೊಡ್ಡ ಬದಲಾವಣೆ ತಂದಿರಬಹುದು ಯೋಚಿಸಿ. ಖಂಡಿತ, ಇದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ತು. ಹಾಗೆಯೇ ನಮಾಜ್ ಜನರ ದಿನಚರಿಯಲ್ಲಿ ಒಂದು ಅಪಾರವಾದ ಶಿಸ್ತನ್ನ ತಂದಿತು. ಅಂದ್ರೆ ಶೋಷಣೆಗೆ ಒಳಗಾಗಿದ್ದ ಜನಸಾಮಾನ್ಯರಿಗೆ ಈ ಸಮಾನ ಮೌಲ್ಯಗಳು ಬಹಳ ಆಪ್ತವಾದವು ಅಂತಾಯ್ತು. ಹೌದು. ಕ್ರಿಸ್ತ ಧರ್ಮದ ಚಾರಿಟಿ ಇರ್ಬೋದು ಅಥವಾ ಇಸ್ಲಾಂ ಧರ್ಮದ ಜಕಾತ್ ಇರ್ಬೋದು, ನಾವೆಲ್ಲ ಒಂದೇ, ಮಾನವ ಸೇವೆಯೇ ದೇವರ ಸೇವೆ ಅನ್ನೋ ಮೂಲಭೂತ ಸಾದೃಶ್ಯಗಳು ಜನರನ್ನ ಬಹಳ ಬೇಗ ಸೆಳೆದವು. ಜೊತೆಗೆ ಇಸ್ಲಾಂನ ಈ ಶಿಸ್ತುಬದ್ಧ ಜೀವನ ವಿಧಾನ ಅವರನ್ನ ಅತ್ಯುತ್ತಮ ವ್ಯಾಪಾರಿಗಳನ್ನಾಗಿ ರೂಪಿಸ್ತು. ವ್ಯಾಪಾರದ ನಿಮಿತ್ತ ಅವರು ಹೋದ ಕಡೆಯೆಲ್ಲ ಈ ವಿಚಾರಗಳು ಹರಡ್ತಾ ಹೋದವು. ರೈಟ್. ಧರ್ಮಗಳು ಹೇಗೆ ಸಮಾಜವನ್ನ ರೂಪಿಸಿದ್ವು ಅಂತ ನೋಡಿದ್ವಿ. ಆದ್ರೆ ಇಲ್ಲಿಂದ ಇತಿಹಾಸದ ಕತೆ ಇನ್ನೊಂದು ಮಗ್ಗುಲಿಗೆ ಹೊರಳುತ್ತೆ. ಹೌದು. ಅರಬ್ ಸಾಮ್ರಾಜ್ಯದ ವಿಸ್ತರಣೆಯ ಜೊತೆಗೆ ಅದು ಜಗತ್ತಿನ ಬೃಹತ್ ಜ್ಞಾನದ ಕೇಂದ್ರವಾಗಿ ಹೇಗೆ ಬದಲಾಯಿತು ಅನ್ನೋದು. ಇಂದಿನ ನಮ್ಮ ಆಕರಗಳಲ್ಲಿ ಬಾಗ್ದಾದ್ ನಗರದ ಉಲ್ಲೇಖ ಬಹಳ ಆಸಕ್ತಿದಾಯಕವಾಗಿದೆ. ಖಂಡಿತ. ಆ ಕಾಲದ ಬಾಗ್ದಾದನ್ನ ಇಂದಿನ ಕಾಲದ ಸಿಲಿಕಾನ್ ವ್ಯಾಲಿಗೆ ಹೋಲಿಸಬಹುದೇ? ಖಂಡಿತವಾಗಿಯೂ ಹೋಲಿಸಬಹುದು. ಹೇಗೆ ಇಂದು ಪ್ರಪಂಚದ ಅತ್ಯುತ್ತಮ ಮೆದುಳುಗಳು, ತಂತ್ರಜ್ಞಾನಿಗಳು ಸಿಲಿಕಾನ್ ವ್ಯಾಲಿಯಲ್ಲಿ ಜಮಾಯಿಸ್ತಾರೋ, ಅದೇ ರೀತಿ 8ನೇ ಮತ್ತು 9ನೇ ಶತಮಾನದಲ್ಲಿ ಜಗತ್ತಿನ ಮೂಲೆ ಮೂಲೆಯ ವಿದ್ವಾಂಸರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಬಾಗ್ದಾದ್ನಲ್ಲಿ ಒಟ್ಟುಗೂಡ್ತಾ ಇದ್ರು. ಮೊಹಮ್ಮದರ ನಂತರ ಬಂದ ಖಲೀಫರು ಕೇವಲ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದಲ್ಲದೆ ಬೈತ್ ಉಲ್ ಹಿಕ್ಮಾ ಅಂದ್ರೆ ಜ್ಞಾನದ ಮನೆ ಅನ್ನೋ ಬೃಹತ್ ಗ್ರಂಥಾಲಯ ಹಾಗೂ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಿದ್ರು. ಇದು ನನ್ಗೆ ಬಹಳ ಅಚ್ಚರಿ ಮೂಡಿಸಿದ ವಿಷಯ. ಯಾಕಂದ್ರೆ ನಮ್ಮ ಭಾರತದ ಗಣಿತದ ಶೂನ್ಯ ಪರಿಕಲ್ಪನೆ ಇದೇ ಬಾಗ್ದಾದ್ನ ಮೂಲಕ ಇಡೀ ಜಗತ್ತಿಗೆ ಹರಡ್ತು ಅಂತ ದಾಖಲೆಗಳು ಹೇಳ್ತವೆ. ಹೌದು. ಇದು ಹೇಗೆ ಸಾಧ್ಯವಾಯಿತು? ನೋಡಿ, ಇದು ಜಾಗತಿಕ ಸಾಂಸ್ಕೃತಿಕ ವಿನಿಮಯದ ಅತ್ಯುತ್ತಮ ಉದಾಹರಣೆ. ಬಾಗ್ದಾದ್ನಲ್ಲಿ ಗ್ರೀಕ್, ರೋಮನ್, ಪರ್ಷಿಯನ್ ಮತ್ತು ಭಾರತೀಯ ಜ್ಞಾನವನ್ನ ಅರಬಿಕ್ ಭಾಷೆಗೆ ಭಾಷಾಂತರಿಸುವ ಮಹತ್ಕಾರ್ಯ ನಡೆಯಿತು. ಓ, ಭಾಷಾಂತರದ ಮೂಲಕವಾ? ಹೌದು. ಭಾರತದ ವಿದ್ವಾಂಸರು ಅರಬ್ ವ್ಯಾಪಾರಿಗಳ ಜೊತೆ ಬಾಗ್ದಾದ್ಗೆ ಪ್ರಯಾಣ ಬೆಳೆಸಿದ್ರು. ಭಾರತೀಯ ಗಣಿತ, ವಿಶೇಷವಾಗಿ 1ರಿಂದ 9ರವರೆಗಿನ ಅಂಕಿಗಳು ಮತ್ತು ಶೂನ್ಯದ ಪರಿಕಲ್ಪನೆ ಅರಬ್ಬರಿಗೆ ಪರಿಚಯವಾಯಿತು. ಅಲ್ಲಿಂದ ಆ ಜ್ಞಾನ ಯುರೋಪ್ ತಲುಪಿತು. ಇಂದಿಗೂ ಪಾಶ್ಚಾತ್ಯರು ಆ ಸಂಖ್ಯೆಗಳನ್ನ ಹಿಂದೂ ಅರೇಬಿಕ್ ನ್ಯೂಮರಲ್ಸ್ ಅಂತಾನೆ ಕರೀತಾರೆ. ಇದು ಕೇವಲ ಪುಸ್ತಕಗಳನ್ನ ಶೇಖರಿಸಿಬಿಡೋದಾಗಿರ್ಲಿಲ್ಲ. ಮತ್ತೆ
ಬೇರೆ ಬೇರೆ ದೇಶಗಳ ಜ್ಞಾನವನ್ನ ಬೆರೆಸಿ ಹೊಸ ಜ್ಞಾನವನ್ನ ಸೃಷ್ಟಿಸುವ ಅದ್ಭುತ ಪ್ರಕ್ರಿಯೆಯಾಗಿತ್ತು. ಕೇವಲ ಗಣಿತ ಮಾತ್ರವಲ್ಲ, ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಯುನಾನಿ ಅನ್ನೋ ವೈದ್ಯಕೀಯ ಪದ್ಧತಿಯನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿಯು ಅರಬರಿಗೆ ಸಲ್ಲಬೇಕು, ಅಲ್ವಾ? ಖಂಡಿತ. ಇದರ ಜೊತೆಗೆ ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮ್ನ ರುಬಾಯಾತ್, ಫಿರ್ದೋಸಿಯ ಶೆಹನಾಮದಂತಹ ಶ್ರೇಷ್ಠ ಸಾಹಿತ್ಯಗಳು ಕೂಡ ಇದೇ ಜ್ಞಾನದ ಸುವರ್ಣಯುಗದಲ್ಲಿ ಹುಟ್ಟುಕೊಂಡವು. ಹೌದು. ಆದ್ರೆ ಎಲ್ಲವೂ ಇಷ್ಟು ಸುಲಲಿತವಾಗಿ ನಡೀತಾ ಇರಲಿಲ್ಲ. ಎಲ್ಲಿ ಅಪಾರವಾದ ಸಂಪತ್ತು ಮತ್ತು ಜ್ಞಾನ ಶೇಖರಣೆ ಆಗುತ್ತೋ ಅಲ್ಲಿ ಪೈಪೋಟೆ ಮತ್ತು ಸಂಘರ್ಷಗಳು ಹುಟ್ಟುಕೊಳ್ಳೋದು ಸಹಜವಲ್ವೇ? ನಿಖರವಾಗಿ. ಪೂರ್ವದ ದೇಶಗಳಲ್ಲಿ ಅಂದ್ರೆ ಏಷ್ಯಾದಲ್ಲಿ ಶೇಖರಣೆಯಾಗ್ತಿದ್ದ ಅಪಾರ ಸಂಪತ್ತು, ಜ್ಞಾನ ಮತ್ತು ವೈಭವ ಯುರೋಪ್ನ ದೇಶಗಳಲ್ಲಿ ರಾಜಕೀಯ ಹಾಗೂ ಆರ್ಥಿಕ ಮತ್ಸರವನ್ನ ಹುಟ್ಟುಹಾಕ್ತು. ಇದೇ ಮುಂದಿನ ಐತಿಹಾಸಿಕ ಸಂಘರ್ಷಕ್ಕೆ, ಅಂದ್ರೆ ಜೆರುಸಲೇಂ ಪವಿತ್ರ ಭೂಮಿಗಾಗಿ ನಡೆದ ಧರ್ಮಯುದ್ಧಗಳಿಗೆ ಅಥವಾ ಕ್ರೂಸೇಡ್ಸ್ಗೆ ಮೂಲ ಕಾರಣವಾಯಿತು. ಜೆರುಸಲೇಂ ನಗರ ಯಹೂದಿಗಳಿಗೆ, ಕ್ರೈಸ್ತರಿಗೆ ಮತ್ತು ಮುಸಲ್ಮಾನರಿಗೆ ಅತಿ ಪವಿತ್ರವಾದ ಸ್ಥಳ. ಆದ್ರೆ ಒಟ್ಟೋಮನ್ ಟರ್ಕರು ಜೆರುಸಲೇಂ ಅನ್ನ ವಶಪಡಿಸಿಕೊಂಡ ಮೇಲೆ ಕ್ರೈಸ್ತ ಯಾತ್ರಿಕರಿಗೆ ಅಲ್ಲಿ ಪ್ರವೇಶ ನಿರಾಕರಿಸಿದ್ರು. ಹೌದು, ಅದೊಂದು ದೊಡ್ಡ ತಿರುವು. ಆ ಕಾರಣಕ್ಕಾಗಿ ಯುರೋಪ್ನಿಂದ ಸಾವಿರಾರು ಕ್ರೈಸ್ತ ಸೈನಿಕರು ಒಟ್ಟಾಟಿ ಬಂದು ಟರ್ಕರ ವಿರುದ್ಧ ಯುದ್ಧ ಸಾರಿದ್ರು. ದಾಖಲೆಗಳ ಪ್ರಕಾರ ಸುಮಾರು 2 ಶತಮಾನಗಳ ಕಾಲ ಒಟ್ಟು 9 ಬಾರಿ ಈ ಭೀಕರ ಯುದ್ಧಗಳು ನಡೆದವು. ನಿಜ. ಆದ್ರೆ ಇಲ್ಲೊಂದು ನನ್ನನ್ನ ಕಾಡ್ತಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ಕೇವಲ ಒಂದೇ ಒಂದು ನಗರಕ್ಕಾಗಿ 2 ಬೃಹತ್ ಬಣಗಳು ಇಷ್ಟು ಸುದೀರ್ಘ ಕಾಲ ರಕ್ತಪಾತ ಮಾಡೋ ಅಗತ್ಯ ಇತ್ತಾ? ನೋಡಿ, ಹೊರನೋಟಕ್ಕೆ ಇದು ಕೇವಲ ಧರ್ಮದ ಹೆಸರಿನಲ್ಲಿ ಪವಿತ್ರ ಭೂಮಿಗಾಗಿ ನಡೆದ ಯುದ್ಧದ ತರ ಕಾಣುತ್ತೆ. ಆದರೆ ಆಳವಾಗಿ ವಿಶ್ಲೇಷಿಸಿದ್ರೆ ಇದರ ಹಿಂದೆ ಯುರೋಪ್ನ ಆರ್ಥಿಕ ಸಂಕಷ್ಟಗಳು, ಆರ್ಥಿಕ ಕಾರಣಗಳು, ಹೌದು, ಹೊಸ ಭೂಮಿಯನ್ನ ವಶಪಡಿಸಿಕೊಳ್ಳುವ ಆಸೆ ಮತ್ತು ಪೌರಸ್ತ್ಯ ದೇಶಗಳ ಸಂಪತ್ತಿನ ಮೇಲಿನ ಕಣ್ಣು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಯುದ್ಧಗಳಲ್ಲಿ ಅಪಾರ ಸಾವು ನೋವುಗಳಾದವು. ಸಾವಿರಾರು ಜನರು ಪ್ರಾಣ ಕಳ್ಕೊಂಡ್ರು. ಅನೇಕರು ದಾರಿಯಲ್ಲೇ ಗುಲಾಮರಾದರು. ಆದ್ರೆ ನಮ್ಮ ಟಿಪ್ಪಣಿಗಳಲ್ಲಿ ಈ ಧರ್ಮಯುದ್ಧಗಳ ಫಲಿತಾಂಶದ ಬಗ್ಗೆ ಒಂದು ಅನಿರೀಕ್ಷಿತವಾದ ತಿರುವಿನ ಬಗ್ಗೆ ಉಲ್ಲೇಖ ಇದೆ. ಮಿಲಿಟರಿ ದೃಷ್ಟಿಯಿಂದ ನೋಡಿದರೆ ಈ ಯುದ್ಧಗಳಲ್ಲಿ ಕ್ರೈಸ್ತರು ಸೋತ್ರು. ಯಾಕಂದ್ರೆ ಜೆರುಸಲೇಂ ಕೊಲೆಯವರೆಗೂ ಟರ್ಕರ ವಶದಲ್ಲೇ ಉಳೀತು. ಆದರೂ ಆರ್ಥಿಕವಾಗಿ ಯುರೋಪ್ ಈ ಯುದ್ಧಗಳಿಂದ ದೊಡ್ಡ ಲಾಭ ಪಡಿತು ಅಂತ ಹೇಳಲಾಗಿದೆ. ಹೌದು. ಇದನ್ನ ಸ್ವಲ್ಪ ಬಿಡ್ಸಿ ನೋಡೋಣ. ಸೋತ್ರು ವ್ಯಾಪಾರದಲ್ಲಿ ಗೆದ್ರು ಅಂದ್ರೆ ಇದು ಹೇಗ್ ಸಾಧ್ಯ? ಇದು ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಪಂದ್ಯವನ್ನ ಸೋತ್ರು, ಆ ಸ್ಪರ್ಧೆಯ ಮೂಲಕ ಭವಿಷ್ಯದ ಹೊಸ ವ್ಯಾಪಾರ ಪಾಲುದಾರರನ್ನ ಕಂಡುಕೊಂಡಂತೆ ಅಲ್ವಾ? ಇದೊಂದು ಅತ್ಯಂತ ಸೂಕ್ತವಾದ ಹೋಲಿಕೆ. ಇತಿಹಾಸದಲ್ಲಿ ಘಟನೆಗಳು ನಾವು ಅಂದುಕೊಂಡಂತೆ ನೇರವಾದ ಫಲಿತಾಂಶ ಕೊಡೋದಿಲ್ಲ. ಯುರೋಪ್ನ ಸೈನಿಕರು ಯುದ್ಧ ಮಾಡೋಕೆ ಏಷ್ಯಾ ಮೈನರ್ ಪ್ರದೇಶಕ್ಕೆ ಬಂದಾಗ ಅಲ್ಲಿಯವರೆಗೂ ಕೇವಲ ಚಳಿ, ನೀರಸ ಆಹಾರ ಮತ್ತು ಕಠಿಣ ಜೀವನವನ್ನ ಮಾತ್ರ ಕಂಡಿದ್ದ ಅವರು ಮೊದಲ ಬಾರಿಗೆ ಅದ್ಭುತವಾದ ವಸ್ತುಗಳನ್ನ ನೋಡಿದ್ರು. ಖಂಡಿತ. ಪರಿಮಳ ಬೀಳುವ ಸಾಂಬಾರ ಪದಾರ್ಥಗಳು, ಮೃದುವಾದ ರೇಷ್ಮೆ ಬಟ್ಟೆಗಳು, ಸುಗಂಧ ದ್ರವ್ಯಗಳು ಮತ್ತು ಗಾಜಿನ ವಸ್ತುಗಳು ಅವರಿಗೆ ಪರಿಚಯವಾದವು. ಅಂದ್ರೆ ಯುದ್ಧ ಮಾಡೋಕ್ ಬಂದವರು ಇಲ್ಲಿನ ವಸ್ತುಗಳ ರುಚಿ ಹತ್ಸ್ಕೊಂಡು ಹಿಂದಿರುಗಿದ್ರು ಅಂತಾಯ್ತು. ಹೌದು. ಯುದ್ಧ ಮುಗಿದು ತವರಿಗೆ ಹಿಂದಿರುಗಿದ ಸೈನಿಕರು ಈ ವಸ್ತುಗಳ ಬಗ್ಗೆ ಕಥೆಗಳನ್ನ ಹೇಳಿದ್ರು. ಇದರಿಂದ ಯುರೋಪ್ನಲ್ಲಿ ಈ ಪೌರಸ್ತ್ಯ ವಸ್ತುಗಳಿಗೆ ಅಪಾರವಾದ ಬೇಡಿಕೆ ಸೃಷ್ಟಿಯಾಯಿತು. ಇದು ಅಂತಿಮವಾಗಿ ಯುರೋಪ್ ಮತ್ತು ಏಷ್ಯಾ ನಡುವೆ ಬೃಹತ್ ವ್ಯಾಪಾರ ಸಂಪರ್ಕವನ್ನು ಹುಟ್ಟುಹಾಕ್ತು. ವ್ಯಾಪಾರ ಬೆಳೆದಂತೆ ಯುರೋಪ್ನ ಆರ್ಥಿಕತೆ ಸಂಪೂರ್ಣವಾಗಿ ಬದಲಾಯಿತು. ಹೊಸ ನಗರಗಳು ಹುಟ್ಕೊಂಡವು. ವಾವ್! ಅಂದ್ರೆ ರಕ್ತಪಾತದ ಉದ್ದೇಶದಿಂದ ಶುರುವಾದ ಯುದ್ಧ 2 ಖಂಡಗಳ ನಡುವಿನ ವ್ಯಾಪಾರ ಕೊಂಡಿಯನ್ನ ಬೆಸೆದು ಆರ್ಥಿಕ ಕ್ರಾಂತಿಗೆ ಕಾರಣವಾಯಿತು ಅನ್ನೋದು ಇತಿಹಾಸದ ಬಹುದೊಡ್ಡ ವಿಪರ್ಯಾಸ. ನಿಜವಾಗ್ಲೂ. ಈಗ ಒಂದು ಕಡೆ ಯುರೋಪ್ ಮತ್ತು ಏಷ್ಯಾ ನಡುವೆ ವ್ಯಾಪಾರ ಸಂಬಂಧಗಳು ಬೆಳೀತಾ ಇದ್ರೆ, ಮತ್ತೊಂದು ಕಡೆ ಮಧ್ಯ ಏಷ್ಯಾದಿಂದ 2 ಹೊಸ ಭೀಕರ ಶಕ್ತಿಗಳು ಎದ್ದುಬಂದು ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸುವ ಪ್ರಯತ್ನದಲ್ಲಿದ್ವು. ಅಲೆಮಾರಿಗಳಿಂದ ಸಾಮ್ರಾಟರವರೆಗೆ ಬೆಳೆದ ಮಂಗೋಲರು ಮತ್ತು ಆಟೋಮನ್ ಮಿಲಿಟರಿ ರಾಜ್ಯ. ಹೌದು. ನಾನು ಇಲ್ಲಿವರೆಗೆ ಮಂಗೋಲರು ಅಂದ್ರೆ ಕೇವಲ ಕುದುರೆ ಏರಿ ಬಂದು ಊರುಗಳನ್ನ ಸುಟ್ಟು ರಕ್ತಪಾತ ಮಾಡುವ ಕ್ರೂರ ಆಕ್ರಮಣಕಾರರು ಅಂತ ಅಂದ್ಕೊಂಡಿದ್ದೆ. ಚಂಗೀಸ್ ಖಾನ್ನ ಕಥೆಗಳು ಅಂಥದ್ದೇ ಭಯಾನಕ ಚಿತ್ರಣವನ್ನ ಕೊಡ್ತವೆ. ಚಂಗೀಸ್ ಖಾನ್ ಮಧ್ಯ ಏಷ್ಯಾದ ಅಲೆಮಾರಿ ಜನಾಂಗಗಳನ್ನ ಒಗ್ಗೂಡಿಸಿ ಅತ್ಯಂತ ಬಲಿಷ್ಠವಾದ ಸೇನೆಯನ್ನ ಕಟ್ಟಿದ್ದು ಮತ್ತು ಭೀಕರವಾಗಿ ಸಾಮ್ರಾಜ್ಯ ವಿಸ್ತರಿಸಿದ್ದು ನಿಜ.
ಆದ್ರೆ ಇತಿಹಾಸದಲ್ಲಿ ಯಾರೂ ಕೂಡ ಕೇವಲ ಒಂದೇ ಆಯಾಮವನ್ನ ಹೊಂದಿರೋದಿಲ್ಲ. ಅಂದ್ರೆ ಚಂಗೀಸ್ ಖಾನ್ನ ನಂತರ ಬಂದ ಅವನ ಮೊಮ್ಮಗ ಕುಬ್ಲೈ ಖಾನ್ನ ಆಡಳಿತವನ್ನ ನೋಡಿದ್ರೆ ನಮಗೆ ಮಂಗೋಲರ ಮತ್ತೊಂದು ಮುಖ ಪರಿಚಯವಾಗುತ್ತೆ. ಹೌದು, ಆತ ಚೀನಾವನ್ನ ಗೆದ್ದು ಬೀಜಿಂಗ್ ಅನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಓ, ಆತ ಕೇವಲ ಯುದ್ಧ ಪಿಪಾಸುವಾಗಿರ್ಲಿಲ್ಲ, ಬದಲಿಗೆ ಕಲೆ ಮತ್ತು ಸಾಹಿತ್ಯವನ್ನ ಪ್ರೋತ್ಸಾಹಿಸಿದ ಅಂತ ದಾಖಲೆಗಳು ತಿಳಿಸ್ತವೆ. ಹೌದು, ಕುಬ್ಲಾಯ್ ಖಾನ್ ಬೌದ್ಧ ಧರ್ಮವನ್ನ ಪ್ರೋತ್ಸಾಹಿಸಿದ, ವಿದ್ವಾಂಸರಿಗೆ ಆಶ್ರಯ ನೀಡಿದ ಮತ್ತು ರಸ್ತೆಗಳನ್ನು ನಿರ್ಮಿಸಿ ಸಿಲ್ಕ್ ರೂಟ್ ಅಥವಾ ರೇಷ್ಮೆ ಮಾರ್ಗದಲ್ಲಿ ನಡೀತಾ ಇದ್ದ ವ್ಯಾಪಾರಕ್ಕೆ ಭದ್ರತೆ ಒದಗಿಸಿದ. ಇದು ಮುಖ್ಯವಾದ ಅಂಶ. ಈ ಭದ್ರತೆಯ ಕಾರಣದಿಂದಾಗಿಯೇ ಮಾರ್ಕೋಪೋಲೋ ಅನ್ನೋ ಪ್ರವಾಸಿಗ ಯುರೋಪ್ನಿಂದ ಚೀನಾಕ್ಕೆ ಬಂದು ಅಲ್ಲಿಯ ವೈಭವವನ್ನ ಕಣ್ಣಾರೆ ಕಂಡು ತನ್ನ ಪುಸ್ತಕದಲ್ಲಿ ಬರೆಯೋಕೆ ಸಾಧ್ಯವಾಯಿತು. ಅಂದ್ರೆ ಮಂಗೋಲರ ಆಡಳಿತದಲ್ಲಿಯೇ ಪಶ್ಚಿಮ ಮತ್ತು ಪೂರ್ವ ದೇಶಗಳ ನಡುವೆ ಅಡೆತಡೆ ಇಲ್ಲದ ಜ್ಞಾನ ಮತ್ತು ವಸ್ತುಗಳ ವಿನಿಮಯ ನಡೀತು. ಖಂಡಿತ. ಮಂಗೋಲ್ ಸಾಮ್ರಾಜ್ಯದ ಅವನತಿಯ ನಂತರ ಇದ್ದು ಬಂದ ಮತ್ತೊಂದು ಪ್ರಬಲ ಶಕ್ತಿಯೆಂದ್ರೆ ಒಟ್ಟೋಮನ್ ಟರ್ಕರು. ತುರ್ಕಮೆನಿಸ್ತಾನ್ ಮೂಲದ ಈ ಅಲೆಮಾರಿಗಳು ಒಂದು ಬಲಿಷ್ಠವಾದ ಮಿಲಿಟರಿ ರಾಜ್ಯವಾಗಿ ಹೊರಹೊಮ್ಮಿದ್ರು. ಹೌದು. ಇವರ ಬೆಳವಣಿಗೆ ಭಾರತದ ಇತಿಹಾಸವನ್ನ ಹೇಗೆ ಪ್ರಭಾವಿಸ್ತು ಅನ್ನೋದು ಬಹಳ ರೋಚಕವಾಗಿದೆ. ನೋಡಿ, ಒಟ್ಟೋಮನ್ ಟರ್ಕರು ಪ್ರಬಲರಾಗಿ ಏಷ್ಯಾ ಮತ್ತು ಯುರೋಪ್ ನಡುವಿನ ಭೂಮಾರ್ಗದ ವ್ಯಾಪಾರವನ್ನ ತಮ್ಮ ನಿಯಂತ್ರಣಕ್ಕೆ ತಗೊಂಡ್ರು. ಯುರೋಪಿಯನ್ರಿಗೆ ವ್ಯಾಪಾರ ಮಾಡೋಕೆ ಹೆಚ್ಚಿನ ತೆರಿಗೆ ವಿಧಿಸೋಕೆ ಶುರು ಮಾಡಿದ್ರು. ಇದ್ರಿಂದ ಯುರೋಪ್ನ ದೇಶಗಳು ಏಷ್ಯಾಕ್ಕೆ ಬರೋಕೆ ಅನಿವಾರ್ಯವಾಗಿ ಸಮುದ್ರ ಮಾರ್ಗಗಳನ್ನ ಹುಡುಕಬೇಕಾಯ್ತು. ನಿಖರವಾಗಿ ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋಕೆ ಪ್ರಮುಖ ಕಾರಣವೇ ಈ ಟರ್ಕರ ದಿಗ್ಬಂಧನ. ವಾವ್. ಇನ್ನೊಂದು ಕಡೆ ಮಂಗೋಲ್ ಸಂತತಿಯ ತೈಮೂರ್ ಅನ್ನೋತ ಬೃಹತ್ ಸೇನೆಯೊಂದಿಗೆ ಬಂದು ದೆಹಲಿಯ ಮೇಲೆ ಆಕ್ರಮಣ ಮಾಡಿದ. ಇವನದೇ ವಂಶಸ್ಥನಾದ ಬಾಬರ್ ಮುಂದೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಈಗ ನಾವು ಈ ಆಳವಾದ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಹಾಗೂ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ರೋಮ್ನಲ್ಲಿ ಹುಟ್ಟಿದ ಧರ್ಮ, ಅರೇಬಿಯಾದಲ್ಲಿ ಶುರುವಾದ ಸಂದೇಶ, ಬಾಗ್ದಾದ್ನ ಜ್ಞಾನ, ಯುರೋಪ್ನ ಸೈನಿಕರ ವ್ಯಾಪಾರದ ಆಸೆ ಮತ್ತು ಮಧ್ಯ ಏಷ್ಯಾದ ಮಂಗೋಲರು ಹಾಗೂ ಟರ್ಕರ ಆಕ್ರಮಣಗಳು, ಈ ಎಲ್ಲ ಜಾಗತಿಕ ಸಂಘರ್ಷಗಳು ಹಾಗೂ ವಿನಿಮಯಗಳು ಅಂತಿಮವಾಗಿ ಭಾರತದ ಮೇಲೆ ಬೀರಿದ ಪ್ರಭಾವ ಏನು? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಭಾರತ ಹೇಗೆ ಒಂದು ಸಾಂಸ್ಕೃತಿಕ ಸ್ಪಂಜಿನಂತೆ ಕೆಲಸ ಮಾಡ್ತು? ಈ ಎಲ್ಲ ಜಾಗತಿಕ ಅಲೆಗಳು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಭಾರತದ ತೀರಕ್ಕೆ ಅಪ್ಪಳಿಸಿದವು. ಮೊದಲಿಗೆ 8ನೇ ಶತಮಾನದಲ್ಲಿ ಅರಬ್ಬರು ದಂಡೆತ್ತಿ ಬಂದು ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು. ಅವರ ಮೂಲಕ ಹೊಸ ವ್ಯಾಪಾರ ಮತ್ತು ಇಸ್ಲಾಂನ ಪರಿಚಯವಾಯಿತು. ನಂತರ ಅಫ್ಘಾನಿಸ್ತಾನದ ಮಾರ್ಗವಾಡಿ ಟರ್ಕರು ಮತ್ತು ಮಂಗೋಲರು ದಂಡಯಾತ್ರೆ ಮಾಡಿದ್ರು. ಇದರಿಂದಲೇ ಅಲ್ವಾ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ನಂತರ ಮುಘಲ್ ಸಾಮ್ರಾಜ್ಯದ ಸ್ಥಾಪನೆಯಾಗಿದ್ದು? ಹೌದು, ಖಂಡಿತ. ಈ ಬದಲಾವಣೆಗಳು ಕೇವಲ ಯುದ್ಧ ಮತ್ತು ಆಡಳಿತಕ್ಕೆ ಸೀಮಿತವಾಗಿಲ್ಲ. ನಮ್ಮ ದೈನಂದಿನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಇದರ ಪ್ರಭಾವ ಇದೆ ಅಲ್ವಾ? ನಿಜ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಆಗಮನದಿಂದ ಭಾರತದ ಪ್ರಾಚೀನ ಆಧ್ಯಾತ್ಮಿಕ ಚಿಂತನೆಗಳ ಜೊತೆಗೆ ಹೊಸ ಸಾಮಾಜಿಕ ಚಿಂತನೆಗಳು ಬೆರೆತವು. ಭಕ್ತಿ ಚಳವಳಿ ಮತ್ತು ಸೂಫಿ ಪರಂಪರೆಗಳು ಒಂದನ್ನೊಂದು ಪ್ರಭಾವಿಸಿದವು. ಪರ್ಷಿಯನ್ ಭಾಷೆ, ಸಾಹಿತ್ಯ, ಕಲೆ ಮತ್ತು ನಾವಿಂದು ರುಚಿಸುವ ಬಿರಿಯಾನಿಯಂತಹ ಆಹಾರ ಪದ್ಧತಿಗಳು ಭಾರತದ ಸಂಸ್ಕೃತಿಯನ್ನ ಇನ್ನಷ್ಟು ಶ್ರೀಮಂತಗೊಳಿಸಿದವು. ತಾಜ್ಮಹಲ್ನಂತಹ ಅದ್ಭುತ ವಾಸ್ತುಶಿಲ್ಪ ಈ ಸಂಸ್ಕೃತಿಗಳ ಸಮ್ಮಿಲನದ ಅತ್ಯುನ್ನತ ಪ್ರತೀಕವಲ್ವೇ? ಹೌದು. ಶತಮಾನಗಳ ಕಾಲ ನಡೆದ ಈ ವಲಸೆ, ಆಕ್ರಮಣ ಮತ್ತು ಸಾಂಸ್ಕೃತಿಕ ಸಮ್ಮಿಲನವು ಭಾರತದ ಮೂಲ ಸ್ವರೂಪವನ್ನ ಒಂದು ಅನನ್ಯವಾದ ರೀತಿಯಲ್ಲಿ ಮರುರೂಪಿಸಿತು. ಭಾರತವನ್ನ ನಾವು ಜಾತ್ಯತೀತ ಅಥವಾ ಸೆಕ್ಯುಲರ್ ರಾಷ್ಟ್ರ ಅಂತ ಕರಿತೀವಿ. ನೋಡಿ, ಈ ಸೆಕ್ಯುಲರಿಸಂ ಅನ್ನೋದು ಆಧುನಿಕ ಕಾಲದಲ್ಲಿ ಸಂವಿಧಾನದ ಪುಸ್ತಕದಲ್ಲಿ ಬರೆದ ಕೇವಲ ಒಂದು ರಾಜಕೀಯ ಪದ ಅಲ್ಲ. ಮತ್ತೇನೋ? ಅದು ಈ 1000 ವರ್ಷಗಳ ಇತಿಹಾಸದ ಮೂಸೆಯಲ್ಲಿ ಬೆಂದು ಹದವಾದಿ ಬಂದಿರೋ ನಮ್ಮ ನೈಜ ಜೀವನ ವಿಧಾನ. ಬೇರೆ ಬೇರೆ ಧರ್ಮಗಳು, ಭಾಷೆಗಳು, ಆಲೋಚನೆಗಳು ಇಲ್ಲಿ ಕೇವಲ ಬಂದು ಆಳ್ಕೊಂಡು ಹೋಗ್ಲಿಲ್ಲ. ಅಂದ್ರೆ ಅವು ಇಲ್ಲಿಯೇ ಬೇರೂರಿ ಸ್ಥಳೀಯ ಸಂಸ್ಕೃತಿಯೊಡನೆ ಬೆರೆತು ಹೊಸದೊಂದು ಸ್ವರೂಪವನ್ನ ಪಡ್ಕೊಂಡು. ನಿಖರವಾಗಿ. ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಇಂದು ನೋಡ್ತಾ ಇರೋ ಮತ್ತು ಅನುಭವಿಸ್ತಾ ಇರೋ ಈ ವೈವಿಧ್ಯಮಯ ಭಾರತೀಯ ಸಮಾಜ ಯಾವುದೋ ಒಂದು ಘಟನೆಯಿಂದಲೋ ಅಥವಾ ಒಂದೇ ದಿನದಲ್ಲೋ ರೂಪುಗೊಂಡಿದ್ದಲ್ಲ. ಖಂಡಿತ ಇಲ್ಲ. ಅದು ಜೆರುಸಲೇಂನ ಬೀದಿಗಳಲ್ಲಿ ನಡೆದ ಸಂಘರ್ಷಗಳಿಂದ, ಬಾಗ್ದಾದ್ನ ಗ್ರಂಥಾಲಯಗಳಲ್ಲಿ ಹರಿದ ವಿಜ್ಞಾನದಿಂದ ಮತ್ತು ಮಂಗೋಲಿಯಾದ ಹುಲ್ಲುಗಾವಲುಗಳಿಂದ ಹೊರಟು ಬಂದ ಆಡಳಿತಗಾರರ ಹೆಜ್ಜೆ ಗುರುತುಗಳನ್ನ ತನ್ನೊಳಗೆ ಅರಗಿಸಿಕೊಂಡಿರುವ ಒಂದು ಬೃಹತ್ ಮತ್ತು ಸುಂದರವಾದ ಕಲಾಕೃತಿ.
ಅದ್ಭುತವಾಗಿ ಹೇಳಿದ್ರಿ. ಆ ಐತಿಹಾಸಿಕ ಜಿಗ್ಸಾ ಪಜಲ್ನ ಎಲ್ಲಾ ತುಣುಕುಗಳು ಸೇರಿ ಇಂದಿನ ನಮ್ಮ ದಿನನಿತ್ಯದ ಬದುಕಿನ ಚಿತ್ರವನ್ನ ಪೂರ್ಣಗೊಳಿಸಿವೆ. ಖಂಡಿತ. ಇತಿಹಾಸವನ್ನ ನಾನು ಯಾಕೆ ಓದಬೇಕು ಅಂದ್ರೆ ಇದೇ ಕಾರಣಕ್ಕಾಗಿ. ಈ ಬೇರುಗಳು, ಈ ಸಂಪರ್ಕಗಳು ನಮಗೆ ಅರ್ಥವಾದಾಗ ಮಾತ್ರ ನಾವೆಲ್ಲರೂ ಎಷ್ಟು ಆಳವಾಗಿ ಒಬ್ರಿಗೊಬ್ರು ಬೆಸ್ಕೊಂಡಿದೀವಿ ಅನ್ನೋ ಸತ್ಯ ನಮಗೆ ಅರಿವಾಗುತ್ತೆ. ನಿಜಕ್ಕೂ ಇದೊಂದು ಕಣ್ತೆರೆಸುವಂಥ ವಿಶ್ಲೇಷಣೆ. ಇಂದಿನ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಕಾಡುವ ಒಂದು ದೊಡ್ಡ ಹಾಗೂ ಕುತೂಹಲಕಾರಿ ಪ್ರಶ್ನೆ ಅಂದ್ರೆ, ಹಿಂದೆ ಅರಬರು, ಟರ್ಕರು ಮತ್ತು ಮಂಗೋಲರ ಆಗಮನದಿಂದ, ಅಂದ್ರೆ ಅಂದಿನ ಕಾಲದ ಭೌತಿಕ ವಲಸೆ ಮತ್ತು ವ್ಯಾಪಾರದಿಂದ ಭಾರತದ ಸಂಸ್ಕೃತಿ ಮರುರೂಪಗೊಳ್ತು ಮತ್ತು ಅದು ಒಂದು ಬೃಹತ್ ಸ್ಪಂಜಿನಂತೆ ಜಗತ್ತಿನ ವಿಚಾರಗಳನ್ನ ತನ್ನೊಳಗೆ ಹೀರಿಕೊಳ್ತು. ಹೌದು. ಹಾಗಾದ್ರೆ ಇಂದಿನ ಈ ಅತಿವೇಗದ ಇಂಟರ್ನೆಟ್ ಮತ್ತು ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಗಡಿಗಳ ಹಂಗಿಲ್ಲದೆ ಜಗತ್ತಿನಾದ್ಯಂತ ಕ್ಷಣಾರ್ಧದಲ್ಲಿ ಹರಿತಾ ಇರೋ ಹೊಸ ಹೊಸ ಡಿಜಿಟಲ್ ವಿಚಾರಗಳು ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ನಮ್ಮ ಈ ಸಾಂಸ್ಕೃತಿಕ ಸ್ಪಾಂಜ್ ಮುಂದಿನ 100 ವರ್ಷಗಳಲ್ಲಿ ತನ್ನೊಳಗೆ ಹೇಗೆ ಬೆರೆಸ್ಕೊಳ್ಳಬಹುದು? ಇದು ಬಹಳ ಆಳವಾದ ಯೋಚನೆ. ಮತ್ತು ಆ ಮೂಲಕ ನಮ್ಮ ದೇಶ ಇನ್ನಂತಹ ವಿಸ್ಮಯಕಾರಿ ಹೊಸ ರೂಪವನ್ನ ಪಡ್ಕೊಳ್ಬಹುದು. ಇದು ಇತಿಹಾಸದ ವಿದ್ಯಾರ್ಥಿಗಳಾಗಿ ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ಬೆಳವಣಿಗೆಯಾಗಲಿದೆ. ನಮ್ಮ ಕೇಳುಗರು ಈ ಬಗ್ಗೆ ಯೋಚಿಸ್ತಾರೆ ಅಂತ ಭಾವಿಸ್ತೀನಿ. ಮತ್ತೊಂದು ಕುತೂಹಲಕಾರಿ ಮತ್ತು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.